देखिए दोस्तों, हम लोग आए हैं रविशंकर आश्रम घूमने के लिए कि देखिए कितना अच्छा नज़ारा है। आइए आप लोग भी घूमने के लिए। देख रहे हैं ना, लाइटिंग मस्त है, सुपर, बहुत अच्छा है नज़ारा, बहुत अच्छा नज़ारा है। आप लोग आइए घूमने के लिए। देखिए यहाँ कितना अच्छा है, बच्चे लोग खेल रहे हैं। हाय बोलो बेटा। देख रहे हैं ना, मस्त है नज़ारा, देख रहे हैं ना, मस्त है नज़ारा देखने के लिए। शाम को आएंगे तो बहुत अच्छा लाइटिंग है, लाइटिंग मस्त है। आप लोग घूमने के लिए आइए। नज़ारा है, देख रहे हैं ना, लाइटिंग कितना अच्छा सेटिंग है ना, मस्त है नज़ारा, देख रहे हैं ना। फैमिली को लेके आइए घूमने के लिए, अच्छा है। एरिया का नाम बोलते हैं, जगह का नाम है रविशंकर आश्रम, है ना। दोस्ता है, चेयर वगैरह है। देखिए लाइटिंग कितना मस्त है, देख रहे हैं ना, पूरा बड़ा गेट है। आइए घूमने के लिए, समझ गए। बहुत अच्छा जगह है दोस्तों, आइए घूमने के लिए। रविशंकर आश्रम, कपड़ा वगैरह सब मिलता है यहाँ, टिकट वगैरह सभी हर एक चीज़ मिलता है यहाँ। कितना भीड़ होता है, देख रहे हैं ना, बहुत जगह के लोग आते हैं घूमने के लिए। उधर स्टोर है ना, लिविंग रूम है, देख रहे हैं ना, बहुत जगह के लोग आते हैं घूमने के लिए। देखिए दोस्तों कितना भीड़ होता है। ನಮ್ಮ ಪ್ರಧಾನಮಂತ್ರಿನೂ ಹೇಳಿದ್ರು ಇದು ನಿಮ್ಮ ತಪಸ್ಸೆ ಫಲ ಗುರುದೇವ್ ನೀವು ಮಾಡಿ मेरे दोस्तों कितना भीड़ होता है ಅಂತ ಅವರು ಅಂದರು. हम लोग आए घूमने के लिए। ಆ ನಂತರ ನಾವು ಒಂದು 8 ತಿಂಗಳು ಇವ್ರ ಜೊತೆ ಎಲ್ಲ ಮಾತುಕತೆ ಆಗಿ ಒಂದೊಂದು ಪಾರ್ಟಿ ಜೊತೆ ಮಾತುಕತೆ ಆಗಿ ಮುಸಲ್ಮಾನರು ಯಾರೂ 5 ಎಕರೆ ಬೇಕು ಅಂತ ಕೇಳೇ ಇಲ್ಲ. ಮತ್ತು ಈ ಗಲ್ಫಲ್ಲಿ ಕಂಟ್ರೀಸಲ್ಲಿರೋರೆಲ್ಲ ಅವ್ರು ಹೇಳ್ಬೋದು, ನೀವು ಯಾಕೆ ನಮ್ಮ ಜಮೀನು ತೊಗೊಂಬಿಟ್ರಿ, ನೀವೇನೋ ಮಾಡಿ ಅಂತ ಕಿತ್ಕೊಂಬಿಟ್ರ. 2.5 ಎಕರೆ ಇಲ್ಲ ಅವ್ರು ಬಿಟ್ಟು ಕೊಟ್ಟಿದ್ದಕ್ಕೆ ಅಲ್ಲಿ ಅವ್ರಿಗೆ 5 ಎಕರೆ ಅವ್ರಿಗೆ ಜಮೀನು ನಾವು ನಿಮಗೆ ಕೊಡ್ತೀವಿ. ಕೊಟ್ಟ ಮೇಲೆ ಅದಕ್ಕೆ 2ರಷ್ಟು ಕೊಟ್ಟ ಮೇಲೆ ಮುಂದೆ ಆಗಬಹುದಾದಂಥ ಆತಂಕವಾದವನ್ನು ಚಿಗುರಿನಲ್ಲೇ ಸಮಾಪ್ತ ಮಾಡಬೇಕು. ಮತ್ತು ನಾವು 1800 ಇಮಾಮ್ಗಳು, ಬೇರೆ ಬೇರೆ ಧರ್ಮದ ಗುರುಗಳನ್ನೆಲ್ಲ ಭೇಟಿ ಮಾಡಿ ಅವ್ರನ್ನೆಲ್ಲ ಒಪ್ಪಿಸಿ ಅವ್ರಿಗೆಲ್ಲ ತಿಳಿ ಹೇಳಿ ಇದು ಶ್ರೀರಾಮನ ಜನ್ಮಭೂಮಿ, ಇದರಿಂದ ನೀವು ಇದನ್ನು ಹೆಚ್ಚು ಒತ್ತಾಯ ಮಾಡಬೇಡಿ, ನೀವೆಲ್ಲ ಒಪ್ಕೊಳ್ಳಿ ಅಂಥೇಳಿ ಅವ್ರನ್ನೆಲ್ಲ ಒಪ್ಪಿಸಿ ಕರ್ಕೊಂಬಂದರು. ಈ ಒಂದು ಸಂಧಾನದ 8 ತಿಂಗಳ ಒಂದು ಪ್ರಕ್ರಿಯೆ ಏನಿತ್ತು ಇದು ಅದರಲ್ಲೇ ಬಹಳ ಹಾಸ್ಯಪ್ರದವಾದ. ಯಾವಾಗಲಾದ್ರೂ ನೀವು ಅದ್ರ ಬಗ್ಗೆ ಚಿತ್ರ ಮಾಡಿದ್ರೆ ಅದು ಒಂಥರ ಕಾಮಿಡಿ, ಇಂಥ ದೊಡ್ಡ ಕಾಮಿಡಿಯಾಗಿರ್ತದೆ. ಒಂದು ಕಡೆ ಸೀರಿಯಸ್ ಸಬ್ಜೆಕ್ಟು, ಇನ್ನೊಂದು ಲೈನಲ್ಲಿ ಜಡ್ಜ್ಮೆಂಟ್ ಅವರು ಪ್ರೊಕ್ಲೈಮ್ ಮಾಡಿದ್ರು. ಇದರಿಂದ ಒಳ್ಳೆ ಶಾಂತಿ ಆಯಿತು, ಸಮಾಧಾನ ಆಯಿತು. ಎಲ್ಲರೂ ಎಂಥ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಯಿತು. ನಮ್ಮ ಪ್ರಧಾನಮಂತ್ರಿಗಳು ನೋಡಿ 11 ದಿನ ಉಪವಾಸ ಇದ್ದು ಆ ಕಾರ್ಯವನ್ನು ಮಾಡಿ ಅದಕ್ಕೆಲ್ಲ ಅವ್ರು ತುಂಬ ಶ್ರದ್ಧೆಯಿಂದ ಮಾಡಿದ್ರು. ಈಗ ಎಷ್ಟೋ ಜನ ಬಂದು ಸುಮ್ಮನೆ ರಿಬ್ಬನ್ ಕಟ್ ಮಾಡಿಬಿಟ್ಟು ಒಂದು ದೀಪ ಹಾಕ್ಬಿಟ್ಟು ಹೋಗ್ತಾರೆ. ಹಾಗೆ ಮಾಡಿದ್ರೆ ಓಪನಿಂಗ್ ಅದು ಅದರಲ್ಲಿ ಶ್ರದ್ಧೆ ಇರಲ್ಲ. ಆದರೆ ಒಂದು ಶ್ರದ್ಧಾಪೂರ್ವಕವಾಗಿ ಮಾಡಿದ್ರೆ ಅದು ಜನರ ಮನವನ್ನು ತರುತ್ತೆ. ಇಡೀ ದೇಶದ ಜನರ ಮನಸ್ಸಿನಲ್ಲಿ ಅದೊಂದು ಭಾವನೆಯನ್ನು, ಭಾವೋದ್ರೇಕವನ್ನು ಥ್ಯಾಂಕ್ ಯು ಸೋ ಮಚ್. ಅಂದರೆ ನನಗೆ ಇನ್ನೂ ಖುಷಿಯಾಗೋದೇನು ಅಂದರೆ, ಮುಂದೆ ಆಗಬಹುದಾದಂತಹ ಕಲೆಗಳನ್ನ ಈಗಲೇ ಪಿನ್ ಪಾಯಿಂಟ್ ಮಾಡಿ ಅದಕ್ಕೊಂದು ನನ್ನನ್ನು ಯಾರೂ ಕೋಪ ಬರ್ಸೋಕ್ಕಾಗೋದಿಲ್ಲ. ಆದರೆ ನನ್ನ ಹೆಂಡತಿಗೆ ಬಹಳ ಚೆನ್ನಾಗಿ ನನಗೆ ಕೋಪ ಬರ್ಸೋಕ್ಕೆ ಬರುತ್ತೆ ಸರ್. ಶಿ ನೋಸ್ ಎಕ್ಸಾಕ್ಟ್ಲಿ. ಎಷ್ಟು ಜನ ಇದ್ದಾರೆ ಈ ಥರ ಅಲ್ಲಿ?